ಎಸ್, ದ ರಿಯಲ್ ಅಡ್ವೆಂಚರ್ ಆಫ್ ಅರುಣಾಚಲ್ ಟ್ರಿಪ್ ಬಿಗಿನ್ಸ್ ಫ್ರಮ್ ಟುಡೇ. ಏನಕ್ಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ, ಇದುವರೆಗೂ ನೀವು ಎಲ್ಲ ಪಾರ್ಟ್ಸ್ ನೋಡಿದ್ರೂ ಇಟ್ ವಾಸ್ ಆಲ್ ಅಬೌಟ್ ಹೆರಿಟೇಜ್ ವಿಲೇಜ್, ಐದರ್ ಅ ಮಾನೆಸ್ಟ್ರಿ ಆರ್ ಸಮ್ ವ್ಯೂ ಪಾಯಿಂಟ್ಸ್. ಬಟ್ ಇವತ್ತಿಂದ ನಮ್ಮ ರೈಡು, ನಮ್ಮ ಟ್ರಿಪ್ಪು ಚಾಲೆಂಜಿಂಗ್ ಆಗ್ತಾ ಹೋಗುತ್ತೆ. ಬಿಕಾಸ್ ಆಲ್ಟಿಟ್ಯೂಡ್ ಗೇನ್ ಮಾಡ್ತೀವಿ, ಆಕ್ಸಿಜನ್ ಡೆಫಿಷಿಯನ್ಸಿ ಇರುತ್ತೆ, ರೋಡ್ ಮೇಲೆ ಐಸ್ ಇರುತ್ತೆ. ವಿ ಆರ್ ಗೋಯಿಂಗ್ ಟು ಎಕ್ಸ್ಪೀರಿಯನ್ಸ್ ಆಲ್ ಆಫ್ ದೀಸ್ ಥಿಂಗ್ಸ್. ಆ್ಯಂಡ್ ಇವತ್ತು ಹೋಗ್ತಿರೋ ಪ್ಲೇಸು ಏನಕ್ಕೆ ವೆರಿ ಸ್ಪೆಷಲ್ ಅಂತಂದರೆ, ಕಂಪ್ಲೀಟ್ ಬುದ್ಧಿಸ್ಟ್ ಕಮ್ಯುನಿಟಿಗೇ ಇಟ್ ಈಸ್ ಆ್ಯನ್ ವೆರಿ ಸೇಕ್ರೆಡ್ ಪ್ಲೇಸ್. ಇಟ್ ಈಸ್ ವೆರಿ ಸಿನಿಕ್ ಪ್ಲೇಸ್, ಸರೌಂಡೆಡ್ ಬೈ ದ ಹಿಮಾಲಯಾಸ್ ಆ್ಯಂಡ್ ಸಿಚುವೇಟೆಡ್ ಅಟ್ 10,000 feet above sea level. Yes, I am talking about the place where 108 ಸ್ತೂಪಗಳನ್ನು ಪರ್ಫೆಕ್ಟ್ ಸರ್ಕಲಲ್ಲಿ ಅರೇಂಜ್ ಮಾಡಿ ಇಟ್ಟಿರೋದು, ವಿಚ್ ರೆಪ್ರೆಸೆಂಟ್ಸ್ ಅ ಯೂನಿವರ್ಸ್. ಎಸ್, ದಿಸ್ ಈಸ್ ಇನ್ಕ್ರೆಡಿಬಲ್ ಮಂಡಾಲ ಟಾಪ್. ಒಂದು ಒಳ್ಳೆ ಟೀ ಬ್ರೇಕ್ ಆಯಿತು. ಟೀ ಕಾಫಿ ಕುಡ್ಕೊಂಡು ಇವಾಗ ಮಂಡಾಲ ಟಾಪ್ ಕಡೆ ಹೋಗ್ತಾರೆ. ಗುಡ್ ಮಾರ್ನಿಂಗ್ ಎವ್ರಿವನ್. ಸೊ ಇವತ್ತು ಹೋಮ್ ಸ್ಟೇ ಚೆಕ್ಔಟ್ ಆದಮೇಲೆ ಟುಡೇ ವಿಲ್ ಬಿ ಟೆಸ್ಟಿಂಗ್ ದ ಫಸ್ಟ್ ಥಿನ್ನರ್ ಏರ್. ಸೊ ಅಂದರೆ ವಿಲ್ ಬಿ ಹಿಟ್ಟಿಂಗ್ 10,000 altitude and 30,000 odd altitude will be passing through while Sela Pass. ಸೊ ಇವಾಗ ಹೋಗ್ತಿರೋದು ಫಸ್ಟ್ ಪ್ಲೇಸ್ ಇಸ್ ಮಂಡಾಲ ಟಾಪ್. ಸೊ ಮಂಡಾಲ ಟಾಪ್ ಏನಂದರೆ ಇಟ್ಸ್ ಅನ್ ಕೈಂಡ್ ಆಫ್ ಅನ್ ಸೇಕ್ರೆಡ್ ಪ್ಲೇಸ್. ಸೊ 10,000 feet ಆಲ್ಟಿಟ್ಯೂಡಲ್ಲಿ ಇದೆ. ಸೊ ಎಲ್ಲ 108 ಸ್ತೂಪಾಸ್ನು ಒಂದು ಸರ್ಕಲ್ ಶೇಪಲ್ಲಿ ಅರೇಂಜ್ ಮಾಡಿದ್ದಾರೆ. ಒಂದೊಂದು ಸ್ತೂಪನೂ ಆ ಲೋಕಲ್ ಫ್ಯಾಮಿಲಿಯಿಂದ ಡೊನೇಟ್ ಮಾಡಿರೋದು ಇದು. ಆ ಪ್ಲೇಸು ಫಸ್ಟ್ ಹೋಗ್ತಿರೋದು ನಾವು ದಿರಾಂಗಿಂದ ಬಿಟ್ವಿ. ಇಟ್ ಈಸ್ ಅರೌಂಡ್ 35 odd kilometers, 1.5 hour journey. It's because of altitude gain and also the hilltop journey. So let's enjoy the journey towards the Mandala top. ಸ್ವಲ್ಪ ಆ ಕಡೆ ಜಾಗ ನಿಧಾನಕ್ಕೆ, ಸ್ವಲ್ಪ ಆ ಕಡೆ 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 ಕಡೆ. ಹಾಂ, ರೆಡಿ? ಓಕೆ ಓಕೆ, 1 2 3 ಸ್ಟಾರ್ಟ್. ಸಲಾಮ್. ನಿಧಾನ, ಹಂಗೆ ಓಡ್ಕೊಂಡು ಹೋಗ್ಬಿಡಿ. ನೋಡಿ ಹೇಗೆ ಐಸು ಜಾಮ್ ಆಗಿದೆ ರೋಡ್ ಮೇಲೇ. ಒಂದು ಬೈಕು, ಫಸ್ಟ್ ಬೈಕ್ ಬಂದಾಗ ಬಿದ್ದೋಯ್ತು, ಸ್ವಲ್ಪ ಹ್ಯಾಂಡಲ್ ಬೆಂಡಾಗಿದೆ. ಕಂಪ್ಲೀಟ್ ರೋಡ್ ಮೇಲೆ ಇದು ಐಸ್ ಜಾಮ್ ಆಗಿರೋದು. ಸ್ನೋಫಾಲ್ ರೀಸೆಂಟಾಗಿ ಆಗಿರೋದು ಇದು. ಚಳಿಗೆ ನೋಡಿ ಕೈಯಲ್ಲಿ ಬಿಸಿ ಮಾಡ್ಕೊತವ್ರೆ. ಗಾಡಿ ಕ್ಯಾಂಪ್ ಫೈರ್ ನೋಡಿ, ಗಾಡಿ ಬಿದ್ದೋಗಿ ಗೇರ್ ಲಿವರು ಕಟ್ಟಾಯಿತು, ಕ್ಲಚ್ ಲಿವರು ಕಟ್ಟಾಯಿತು. करो और एक बार ऊपर चढ़ा के. ನೋಡಿ ಹ್ಯಾಂಡಲ್ ಬಾರ್ ಲೂಸ್ ಇದಕ್ಕೆ. ಹ್ಯಾಂಡಲ್ ಬಾರ್ ಬೆಂಡಾಗಿದ್ದಕ್ಕೆ ಮಾಡ್ತಿರೋದು ಇದು. ನೋಡಿ ಇದೇ ಮಂಡಾಲ ಟಾಪ್. ರೀಚ್ ಆದ್ವಿ.
ಹಾಯ್, ನಮ್ಮ ಅನಿಲ್ ಅವರಿಗೆ ಸ್ವಲ್ಪ ಕಂಟೆಂಟ್ ಕೊಡೋಣ ಅಂತ ನಾನು ಒಂದು ಸ್ವಲ್ಪ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಕ್ರೇಜಿ ಇದೆ ಇಲ್ಲಿ. ಬಾಯ್ಸು ಫೋಟೋದು ಎಲ್ಲ ಇದು ಮಾಡ್ತಾ ಇದ್ದಾರೆ. ಹಾಯ್ ಹೇಳಿ. ಓಕೆ, ಬಾಯ್. ಮಂಡಾಲ ಟಾಪ್ ಮುಗಿಸ್ಕೊಂಡು ಬಂದ್ವಿ. ಸೊ ನೋಡಿದ್ರಿ ಮಂಡಾಲ ಟಾಪ್ದು ಡ್ರೋನ್ ಶಾಟ್ಸು, ಆಮೇಲೆ ದ ವೇ ದ ಬ್ಯೂಟಿಫುಲ್ ವೇ ಆಫ್ ಇಟ್, ಆ್ಯಂಡ್ ಸ್ನೋ ಕೂಡ ಇತ್ತು, ನಮಗೆ ಬ್ಲ್ಯಾಕ್ ಐಸ್ ಕೂಡ ಇತ್ತು ಆನ್ ದ ವೇ. ಸೊ ದ್ಯಾಟ್ ವಾಸ್ ವೆರಿ ಗುಡ್, ಆ್ಯಂಡ್ ವಿ ಕೇಮ್ ಬ್ಯಾಕ್ ಟು ದಿರಾಂಗ್, ಆ್ಯಂಡ್ ನಾವು ವಿ ಆರ್ ಹೆಡ್ಡಿಂಗ್ ಟು ದ ಬ್ಯೂಟಿಫುಲ್ ಸೇಲಾ ಪಾಸ್. ಸೊ ಸೇಲಾ ಪಾಸ್ ಅದು 13,700 ಫೀಟ್ ಆಲ್ಟಿಟ್ಯೂಡಲ್ಲಿ ಇರೋದು. ಸೇಲಾ ಲೇಕ್ ಈಸ್ ಆಲ್ಸೋ ಕೈಂಡ್ ಆಫ್ ಆ್ಯಂಡ್ ಕಂಪ್ಲೀಟ್ಲಿ ಫ್ರೋಸನ್ now. So if there is a lot of snow, and if there is very risky roads or those things, ಸೇಲಾ ಪಾಸ್ಗೆ ಅಲೌ ಮಾಡಲ್ಲ ಫಾರ್ ದ ಬೈಕ್ಸ್ ಆರ್ ಇವನ್ ದ ಕಾರ್ಸ್ ಆ್ಯಸ್ ವೆಲ್. ಅದು ಗೊತ್ತಿಲ್ಲ, ನಾವು ಮೇಲೆ ಹೋಗಿ ನೋಡಬೇಕು ಹೇಗಿದೆ ಸಿಚುವೇಶನ್ ಅಂತ. ಸೊ ಅಲೌ ಮಾಡಲಿಲ್ಲ ಅಂತಂದರೆ ವಿ ಹ್ಯಾವ್ ಟು ಟೇಕ್ ಸೇಲಾ ಟನಲ್. ಇಲ್ಲ ಅಂತಂದರೆ ಹೌ ಪೀಪಲ್ ವಿಲ್ ಡೂ ಹಿಯರ್, ಒನ್ ವೇ ಹೋಗಬೇಕಾದ್ರೆ ದೇ ವಿಲ್ ಗೋ ಥ್ರೂ ಸೇಲಾ ಪಾಸ್, ಸೇಲಾ ಲೇಕ್, ಆ್ಯಂಡ್ ವೈಲ್ ಕಮಿಂಗ್ ಬ್ಯಾಕ್ ದೇ ವಿಲ್ ಕಮ್ ವಯ ಟನಲ್, ಬಿಕಾಸ್ ಸೇಲಾ ಟನಲ್ ಇಸ್ ಆಲ್ಸೋ ನ್ಯೂ ಟನಲ್. ವೆನ್ ಯು ಕಮ್ ಔಟ್ ಆಫ್ ದ ಸೇಲಾ ಲೇಕ್ ದೇ ವಿಲ್ ಗೆಟ್ ಟು ಸಿ ದ ಸ್ನೋ ಪೀಕ್ಸ್ ಆರ್ ದ ಸ್ನೋ ಮೌಂಟೇನ್ಸ್, ಇವನ್ ದ ಸ್ನೋ ರೈಡ್. ಸೊ ಆ ಲ್ಯಾಂಡ್ಸ್ಕೇಪ್ಗೋಸ್ಕರ ಪೀಪಲ್ ಆಲ್ಸೋ ಟೇಕ್ ಟನಲ್. ಬಟ್ ಐ ರೆಕಮೆಂಡ್ ಹೋಗಬೇಕಾದ್ರೆ ಇಫ್ ದ ಪಾಸ್ ಈಸ್ ಓಪನ್, ಇಫ್ ಯು ಆರ್ ಅಲವಿಂಗ್ ಟು ದ ಪಾಸ್, ಸೇಲಾ ಪಾಸ್ ಥ್ರೂ ಹೋಗಿ, ಬಿಕಾಸ್ ಯು ನೆವರ್ ನೋ, ವೈಲ್ ರಿಟರ್ನ್ ಮಾಡಬೇಕಾದ್ರೆ ನಿಮ್ಗೆ ಅಲೌ ಮಾಡಲಿಲ್ಲ ಅಂತ ವಿಲ್ ನಾಟ್ ಗೆಟ್ ಟು ರೀಚ್ ದ ಸೇಲಾ ಲೇಕ್ ಆರ್ ದ ಸೇಲಾ ಪಾಸ್ ಬೋತ್ ದ ವೇ. ಸೇಲಾ ಪಾಸ್ದು ರೂಟ್ ನೋಡಿ ಹೀಗಿದೆ. ನಾವು ದಿರಾಂಗಿಂದ ಬರಬೇಕಾದ್ರೆ ಅಪ್ ಹಿಲ್ ಕಂಪ್ಲೀಟ್ಲಿ ಮಿಕ್ಸ್ ಆಫ್ ಆಲ್ ದ ಹೇರ್ ಪಿನ್ ಬೆಂಡ್ಸ್ ಆ್ಯಂಡ್ ದ ಅಪ್ ಹಿಲ್ ಕ್ಲೈಂಬ್ ಇದು. ಸೊ ಅದು ಸ್ಕ್ರೀನ್ ಶಾಟ್ ಹಾಕ್ತೀನಿ, ಝೂಮ್ ಮಾಡಿ ನಿಮಗೆ ನೋಡಿ ಹೇಗೆ ಕಾಣಿಸುತ್ತೆ ನಿಮಗೆ ರೂಟ್ ಅಂತ. ಅದೇ ರೂಟಿಂದ ವಿ ಆರ್ ಪಾಸಿಂಗ್ ಥ್ರೂ. ಸೇಲಾ ಪಾಸ್ ಹತ್ತು ಬಿಟ್ಟು ವಿ ಹ್ಯಾವ್ ಟು ಡಿಸೆಂಟ್ ಆನ್ ಜಂಗ್ಗೆ. ಸೊ ಸೇಲಾ ಪಾಸ್ ಜಸ್ಟ್ ಹತ್ತಿರ ನಿಮಗೆ ಒಂದು ತವಾಂಗ್ ಗೇಟ್ ಸಿಗುತ್ತೆ. ಸೊ ವೆಲ್ಕಮ್ ಟು ತವಾಂಗ್ ಅಂಥೇಳಿ ಅಲ್ಲಿ ಪಿಟ್ ಸ್ಟಾಪ್ ಮಾಡಿಕೊಂಡು ಯು ಕ್ಯಾನ್ ಹ್ಯಾವ್ ಅ ಕಾಫಿ ಆ್ಯಸ್ ವೆಲ್. ಸೊ ಎಕ್ಸಾಕ್ಟ್ ಸೇಲಾ ಪಾಸ್ ಹತ್ರನೇ ಇದೆ, ಆ್ಯಂಡ್ ಫೋಟೋಸ್ ತೊಗೋಬೋದು. ಇದೇ ತವಾಂಗ್ ಗೇಟು, ವೆಲ್ಕಮ್ ಟು ತವಾಂಗ್ ಅಂತ ತೋರಿಸ್ತಾರೆ ಇಲ್ಲಿ. ದೇರ್ ಆರ್ ಸಮ್ ಕೆಫೇಸ್, ಮಿಲಿಟರಿ ಬೇಸಸ್ಸು ಇದ್ದಾವೆ. ಇದರಿಂದ ಪಾಸ್ ಆದ್ರೇ ಯು ವಿಲ್ ಗೆಟ್ ಅನ್ ಸೇಲಾ ಪಾಸ್, ಸೇಲಾ ಲೇಕ್. ಇದರಿಂದ ಪಾಸಾಗಿ ಹೋಗೋದೇ ನಿಮಗೆ ಜಂಗ್ ಸಿಗುತ್ತೆ. ಅಲ್ಲಿ ಸೇಲಾ ಪಾಸ್ ಅಂತ ಇಲ್ಲಿ ತವಾಂಗ್ ಗೇಟ್ ಇದೆ, ಅಲ್ಲಿಂದ ಒಂದು 50 ಮೀಟರ್ಸ್ ನಡ್ಕೊಂಡು ಬಂದರೆ, ನಾನು ಕವರ್ ಮಾಡ್ಕೊಂಡಿರೋದು ಏನಕ್ಕೆ ಮೈನಸ್ ಇದೆ ಟೆಂಪ್ರೇಚರು, ತುಂಬ ಅಂದರೆ ತುಂಬ ಚಳಿ ಇದೆ, ಕೈ ಪೂರ್ತಿ ಫ್ರೀಸ್ ಆಗಿದೆ. ಸೇಲಾ ಪಾಸಿಂದ ಒಂದು 50 ಆಕ್ಸಿಜನ್ನು ಕಡಿಮೆ ಇದೆ, ಬಿಕಾಸ್ ಇಟ್ ಈಸ್ 13,600 ಫೀಟ್ ಅಬೌವ್ ಸಿ ಲೆವೆಲ್. ಒಂದು 50 ಮೀಟರ್ಸ್ ನಡ್ಕೊಂಡು ಬಂದರೆ ಯು ಕ್ಯಾನ್ ಕಮ್ ಬೈ ಕಾರ್, ಆಮೇಲೆ ಇಲ್ಲಿ ತನಕ ತೊಗೊಂಡು ಪಾರ್ಕಿಂಗು ಸಿಗುತ್ತೆ. 50 ಮೀಟರ್ಸ್ ನಡ್ಕೊಂಡು ಬಂದರೆ ಇಲ್ಲೇ ಲೇಕಿಗೆ ಇಳಿಯೋಕ್ಕೆ ಇದೆ ಜಾಗ. ಸೊ ನೋಡ್ದಂಗೆ ಅಲ್ಲಿದೆ ನೋಡಿ ಲೇಕ್, ಈಸ್ ಅ ಸೇಲಾ. ವಿಂಟರಲ್ಲಿ ಇವಾಗ ಜಾನ್ವರಿಲಿ ಕಂಪ್ಲೀಟ್ಲಿ ಫ್ರೀಸ್ಡ್. ನೋಡಿ ಹೇಗಿದೆ ನೋಡಿ ಸೇಲಾ ಲೇಕು ಫ್ರೀಸ್ ಆಗಿರೋದು ಮತ್ತು ಇವನ್ ಫ್ರೀಸ್ ಆಗದೆ ಇರೋದು ಇಲ್ಲಿ ಅಂದರೆ ಲೈಕ್ ಒಂದು ಡಿಫ್ರೆನ್ಷಿಯಲ್ ಕಾಣ್ತಿದೆ. ನೋಡಿ ಅಲ್ಲೇನು ಕಾಣ್ತಿದೆ ನಿಮಗೆ, ಇದು ಪೂರ್ತಿ ಐಸ್ ಆಗಿರೋದು. ಇಲ್ಲೇನು ಈ ಕಡೆ ಬ್ಲ್ಯಾಕ್ ಮತ್ತು ವೈಟ್ ಡಿಫ್ರೆನ್ಸ್ ಇದೆ, ಅದೇ ಈ ಕಡೆ ಐಸ್ ಅದು ಫ್ರೀಸ್ ಆಗಿರೋದು, ಇದು ಇನ್ನೂ ಫ್ರೀಸ್ ಆಗಿಲ್ಲ. ಇದು ಹೇಗಿದೆ, ಟೆಂಪ್ರೇಚರ್ ಮೈನಸಲ್ಲಿದೆ. ಅದಕ್ಕೋಸ್ಕರ ಈ ಜಾನ್ವರಿಯಲ್ಲಿ ಸ್ಪೆಷಲಿ ಈ ಕಂಪ್ಲೀಟ್ ಲೇಕು ಫ್ರೀಸ್ ಆಗೋಗುತ್ತೆ ಬಿಕಾಸ್ ಆಫ್ ದ ಟೆಂಪ್ರೇಚರ್ ಡಿಪ್. ಆಮೇಲೆ ಸ್ನೋಫಾಲ್ ಆಗುತ್ತೆ. ಇವತ್ತು ಇನ್ನಕ್ಕೆ ಇನ್ನೂ ತನಕ ಸ್ನೋಫಾಲ್ ಆಗಿಲ್ಲ. ಸ್ನೋಫಾಲ್ ಆದರೆ ಇದೆಲ್ಲ ಕೂಡ ಸ್ನೋ ಆಗುತ್ತೆ. ಈ ಕಂಪ್ಲೀಟ್ ಇದೇನು ಬ್ಲ್ಯಾಕ್ ಪ್ಯಾಚಸ್ ನೋಡ್ತಾ ಇದ್ದಾರೆ ಮೌಂಟೇನಲ್ಲಿ, ಇದೆಲ್ಲ ಸ್ನೋ ಆಗಿ ಕವರ್ ಆಗಿಬಿಡುತ್ತೆ ಪೂರ್ತಿ. ಇನ್ನೊಂದು ಮೇ ಬಿ 1 ಮಂತಲ್ಲಿ ಈ ಸೀಸನಲ್ಲಿ ಸ್ಲೋ ಆಗಿದೆ ಅಂತ ಸ್ನೋಫಾಲ್, ಅಂದರೆ ಲೇಟ್ ಆಗಿದೆ. ಯೂಸಲಿ ಇಷ್ಟೊತ್ತಿಗೆ ಸ್ನೋಫಾಲ್ ಆಗಿರಬೇಕು ಅಂತ. ಇವತ್ತು ಡೇ ಇಲ್ಲಿಗೆ ಮುಗೀತು. ವಿಲ್ ಬಿ ಗೋಯಿಂಗ್ ಟು ಜಂಗ್ ಆ್ಯಂಡ್ ಸ್ಟೇ. ಹೇಗೆ ಅನ್ನಿಸ್ತು? ಹೌ ಡಿಡ್ ಯು ಫೀಲ್ ದ ಪ್ಲೇಸಸ್, ದ ಹೈ ಪಾಸಸ್ ಆ್ಯಂಡ್ ದ ಆಕ್ಸಿಜನ್ ಲೆವೆಲ್, ದ ಎಕ್ಸ್ಪೀರಿಯನ್ಸ್ ವಿಚ್ ವಿ ಫೇಸ್ಡ್ ಆ್ಯಂಡ್ ದ ಪ್ರಾಬ್ಲಮ್ಸ್ ವಿತ್ ದ ಬೈಕ್ಸ್? It was an experience. So today's stay will be in the Jung.
क्या हो गया बाइक को मोती बताओ थोड़ा. फिलहाल तो प्लग में पूरा डस्ट आ गया है, इसलिए प्लग चेंज किया, फिर चेक करते हैं. And this he is doing at 15,500 altitude. When there is no oxygen, this one has सही से अंदर फायरिंग नहीं होगा. it is difficult for him. ಬೈಕಿಗೆ ಆಕ್ಸಿಜನ್ ಸಿಗ್ತಾ ಇಲ್ಲ ಅಂತೆ, ಸೊ ಅದಕ್ಕೆ ಫೈರ್ ಆಗ್ತಾ ಇಲ್ಲ ಇಂಜಿನ್. Sujit bhai is enjoying dance step here. Finally! Yes, you saw the excitement that built from the part 3 to part 4. We were gaining altitude, oxygen deficiency, bike problems, but this is nothing when we think of the next part. The next place is going to be a very offbeat place. 90% ಜನ ಈ ಪ್ಲೇಸಿಗೆ ಅರುಣಾಚಲ್ ಟ್ರಿಪ್ ಬಂದಾಗ ಹೋಗೋದೇ ಇಲ್ಲ, ಬಿಕಾಸ್ ಅಲ್ಲಿ ರೋಡ್ ಇಲ್ಲ ಆ್ಯಂಡ್ GPS ವರ್ಕ್ ಆಗಲ್ಲ, ಗೂಗಲ್ ಮ್ಯಾಪ್ಸ್ ವರ್ಕ್ ಆಗಲ್ಲ. ಯು ಹ್ಯಾವ್ ಟು ಡಿಪೆಂಡ್ ಆನ್ ದ ಟ್ರೈಬಲ್ಸ್ ಟು ರೀಚ್ ದ ಡೆಸ್ಟಿನೇಷನ್. It is and going to be a very crazy ride, and we have faced a lot of problems. Stay tuned for the next part.